ಯಾರ ಕೈನಲ್ಲಿದೆ ಸಂವಿಧಾನದ ಆಶಯಗಳು ಈಡೇರ್ತವೆ. ಇವೆಲ್ಲ ವಿಚಾರಗಳ ಬಗ್ಗೆನೂ ಕೂಡ ಅವತ್ತೇ ಮುಂದಾಲೋಚನೆ ಮಾಡಿ ಅನೇಕ ಭಾಷಣಗಳನ್ನು ಅವತ್ತು ಹಿಸ್ಟಾರಿಕಲ್ ಭಾಷಣವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಒಬ್ಬ ಮನುಷ್ಯ ಒಂದು ಓಟು, ಒಂದು ಮೌಲ್ಯ ಇಲ್ಲ, ಸಮಾನತೆ ಇಲ್ಲ, ಶ್ರೀಮಂತರು ಬಡವರು ಇದ್ದಾರೆ, ಸಾಮಾಜಿಕವಾಗಿ ಅಸಮಾನತೆ ಇದೆ, ಓದ್ದವರಿದ್ದಾರೆ, ಓದಿದವರಿದ್ದಾರೆ, ಅನರ್ಹರಿದ್ದಾರೆ, ಓದ್ದೇ ಇರ್ತಕ್ಕಂಥವ್ರು, ಅವರು ಎಂಥದ್ದು ಅನಕ್ಷರಸ್ಥರಿದ್ದಾರೆ. ಇಂಥ ಸಮಾಜ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಬರ್ತಾ ಇದ್ದೀವಿ. ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು. ನಾವು ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸು ಮೊದಲಿಂದಲೂ ಮಾಡ್ತಾ ಇದೆ, ಈಗಲೂ ಮಾಡ್ತದೆ, ಮುಂದೇನೂ ಮಾಡ್ತದೆ. ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ. ಏನಂತ ಅಂದರೆ, ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಇದ್ದಂಥ ರೀತಿಯಲ್ಲಿ ಇಲ್ಲ. ಅಲ್ಲೋ, ನೀವು ಹೇಳುತ್ತಲ್ವಾ? ಅಲ್ಲಲ್ಲ, ನಾನು ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯನವ್ರು ಪೂರ್ತಿ ಚೇಂಜ್ ಆಗ್ಯಾರ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. ಬೇಡ ಅಂತಂದ್ರೆ ಬೇಡ. ಆ ಸಿದ್ದರಾಮಯ್ಯವ್ರು ಕಳೆದು ಹೋಗ್ಬಿಟ್ಟಾರೆ. ಯತ್ನಾಳು ವಾಜಪೇಯಿ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಲ್ಲ, ಹಂಗಿದ್ದಾರ ಈಗ? ಹಂಗಿಲ್ಲ. ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ. 2013ರಲ್ಲಿ ಇಂದ 2018ರವರೆಗೆ ಇದ್ದಾಗೇನೆ. ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ, 83ನೇ ಇಸ್ವಿನಲ್ಲೇ ಮೊದಲನೇ ಸಾರಿ MLA ಆಗಿ ಬಂದೆ. 84ರಲ್ಲಿ ಮಿನಿಸ್ಟರ್ ಆದೆ. ಈಗ 40 ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ನಾನು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ಮಾನ್ಯ ಯತ್ನಾಳ್ ಅವರೇ, ನಾನು ಅವತ್ತು ಹೆಂಗಿದ್ದೆ, 83ರಿಂದ 83ವರೆಗೆ ಹೆಂಗಿದ್ದೆ, 83ರಿಂದ ಹೇಗಿದ್ದೆ, ಈಗ 84ರಿಂದ ಎಲ್ಲಿ ಮಿನಿಸ್ಟರ್ ಆದೆ, ಹಾಗೇನೆ 2013ರಿಂದ 2018ರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ. ಬದಲಾವಣೆ ಆಗಿಲ್ಲ. ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರು ಬರ್ತಾ ಇಲ್ಲ. ಇದರ ಅರ್ಥ ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನಿದ್ದಾರೆ. ಇದು ತುಂಬಾ ಜನ ಪಡೆದಿಲ್ಲ. ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು, ನಿಮ್ಮ ಮಾತಿಗೆ ಅಲ್ಲ. ಸರ್, ಒಂದೇ ನಿಮಿಷ. ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು, ನಿಮಗೆ ಅಲ್ಲ. ತಟ್ಟಿದ್ದು ಒಂದೇ ನಿಮಿಷ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೋಡಾಕ್ ಹೆಂಗಿದ್ರಿ ಹಂಗೆ ಅದಿರಿ, ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ನಾವು ಹೇಳಕತ್ತೇವೆ. ಆ ಜಿಗಿಟ್ಟತನ. ಸಿ ಪಾಟೀಲ್, ನೀವು ನಮ್ ಜೊತೆಲೇ ಇದ್ದವರು, ಸುಮ್ಮನೆ ಯಾಕೆ ಕೂತ್ಕೊಳ್ಳಿಯಪ್ಪ. ನಾ ಏನಾರ ಅಂದ್ಕೂಡ್ಲೆ ನನಗೆ ನೋಡಿ, ನೀವನು ನೋಡಿದೀನಿ, ನನ್ನನ್ನು ನೋಡಿದಿರಿ. ನೀವು ಕೂತ್ಕೊಳ್ಳಿ, ನಮ್ ಜೊತೆ ಇದ್ದವರು ಅಲ್ಲ ನೀವು. ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೂ ಅಪ್ಪಾಜಿ ಎನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿದೆ. ಅಂದ್ರೆ ನಮ್ಮ ದೇಶದ ಕರೆಕ್ಟ್ 100% ಕರೆಕ್ಟ್. ಐ ಅಗ್ರಿ ವಿತ್ ಯು. ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವರು ನರೇಂದ್ರ ಮೋದಿ ಅವರು. ಅದಕ್ಕೆ ನಾ ಹೇಳಿದ್ದು, ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು. ಕಾಲು ಹಿಡಿದು ಕಾಲು ಮುಟ್ಟೋದು, ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆ ಅನ್ಬೇಕು. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಥ್ಯಾಂಕ್ ಯು ಸರ್. 100% ಕರೆಕ್ಟ್.
ಕಡೆಯಿಂದ ಚಪ್ಪಾಳೆ